ಮುಂದೆನೇ ಇಲ್ಲಿ ಎಲ್ಲ ವೈಟ್ ಕಲರ್ ಸ್ಯಾಂಪಲ್ಸ್ ಇದೆ. ವೈಟ್ ಕಲರ್ ಡಿಸ್ಪ್ಲೇ ಮಾಡಿದಾರಲ್ಲ ಅದು ಎಲ್ಲ ಇತ್ತು. ಬಟ್ ಇದು ಇಲ್ಲ ಅಂತಂದಿದ್ಮೇಲೆ ಇಲ್ಲಿ ಎಲ್ಲ ಕ್ಲೀನ್ ಯಾಕೆ ಮಾಡಬೇಕು? ಈ ಫ್ಯಾಕ್ಟ್ರಿದವರೆಲ್ಲ ಬಂದು ಇಲ್ಲಿ ಸಾಲ್ಟ್ ಹಾಕಿದ್ದಿಲ್ಲ, ಇವರು ಈ ವೇಸ್ಟ್ ಹಾಕಿದ್ದಿಲ್ಲ. ಅಂದರೆ ನೋಡಿ ಅವ್ರು ಮುಚ್ಚಕ್ಕೆ ಹೋಗಿದ್ದಾರೆ, ಬಟ್ ಅದು ಇದು ಆಗಿಲ್ಲ, ಕ್ಲಿಯರ್ ಆಗಿ ಅದು ಮುಚ್ಚಿಲ್ಲ. ಟೋಟಲಾಗಿ ತಾವು ನೋಡ್ಬೋದು ಸಾಲ್ಟ್ ವಾಟರ್ಸ್ ಎಲ್ಲ. ಮೊದಲನೇದಾಗಿ ನೀವು ನೋಡಿ ಸಾಲ್ಟ್ ವಾಟರ್ಸ್ ಇದೆ. ಇವರು ಇದೆಲ್ಲ ಮುಚ್ಚಕ್ಕೆ ಕಾರಣ ಏನು? ಯಾಕೆ ಮುಚ್ಚಿದ್ರು ಇವರು? ಕ್ಲಿಯರ್ ಯಾಕೆ ಮಾಡಿದ್ರು? ಸಾಲ್ಟ್ ವಾಟರ್ ಮುಚ್ಚಕ್ಕೆ ಕಾರಣ ಏನು? ನಾನು ಜಸ್ಟ್ ಲೋಕಾಯುಕ್ತವರಿಗೂ ಇದು ನಿನ್ನೆ ಹಾಕಿದ್ದೀನಿ ನಾನು ನೈಟು. ಮತ್ತು ಇಲ್ಲಿ ವಾಟರ್ ಸ್ಯಾಂಪಲ್ಸ್ನೂ ಇದೆ. ಇವಾಗ ಜಸ್ಟ್ ಬರ್ತಾ ಇದ್ದಾರೆ ರೂರಲ್ ಡ್ರಿಂಕಿಂಗ್ ವಾಟರ್ ಸ್ಯಾನಿಟೈಸರ್ ಅವರು. ಅವ್ರಿಗೆ ಸ್ಯಾಂಪಲ್ಸ್ ತೊಗೊಂಡು ಏನು ಎಕ್ಸ್ಪೆಕ್ಟ್ ನಾವು ಇವಾಗ KFC ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ಇದ್ದೀವಿ. ನಿನ್ನೆ ನಾವು ಬಂದಿದ್ವಿ. ನಿನ್ನೆ ಬಂದು ನಾವೆಲ್ಲ ನೋಡಿದ್ವಿ. ಇಲ್ಲಿ ಸಾಲ್ಟ್ ವಾಟರ್ ಇತ್ತು. ಮತ್ತು ಆ ಗಾಡಿಗೆ ಅವ್ರು ಗಿಲಾವ ಮಾಡಿದ್ದಾರೆ, ಅಂದರೆ ಪ್ಲಾಸ್ಟರ್ ಮಾಡಿದ್ದಾರೆ ಆ ಗಾಡಿಗೆ. ನಾನು ಅಲ್ಲಿ ಹೋಗ್ತೀನಿ ಇವಾಗ. ಜಸ್ಟ್ ಇಲ್ಲಿ ಸಾಲ್ಟ್ ವಾಟರ್ ಇತ್ತು. ಈ ಹೊಲದವ್ರು ನಮಗೆ ಅಳಿಲು ತೋರಿಸ್ಕೊಟ್ರು. ಈ ಹೊಲದಲ್ಲಿ ಇಲ್ಲಿ ಇವರು ಜೋಳ ಮತ್ತು ಬಾಜ್ರಾ ಹಾಕಿದ್ದಾರೆ. ಆ ಬಾಜ್ರಾ ಬೆಳೆಯೋಕ್ಕೆ ಇಲ್ಲ. ಯಾಕೆಂದರೆ ಇಲ್ಲಿ ಟೋಟಲಾಗಿ ಆ ಗೋಡೆಯಿಂದ ಇಲ್ಲಿ ಬರ್ತಾ ಇದೆಯಲ್ಲ ಬ್ಲ್ಯಾಕ್ ಕಲರ್ ವಾಟರು, ವೈಟ್ ಕಲರ್ ವಾಟರು ಟೋಟಲಾಗಿ ನಮ್ಮ ಹಳ್ಳದಲ್ಲಿ, ಅಂದರೆ ಮಾಣಿಕನಗರ ಹಳ್ಳದಲ್ಲಿ ಬರ್ತಾ ಇದೆ. ಇವಾಗ ಇವರು JCB ಹಚ್ಚಿ, ಇಲ್ಲಿ ನೋಡ್ಬೋದು ನೀವು ಕ್ಲಿಯರಾಗಿ ಕಾಣ್ತಾ ಇದೆ, JCB ಹಚ್ಚಿ ಟೋಟಲಾಗಿ ಇದಕ್ಕೆ ಮುಚ್ಚಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾವು ನಿನ್ನೆ ಒಂದು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋ ಎವಿಡೆನ್ಸ್ನೂ ಇದೆ. ಆ ವಿಡಿಯೋದ ಫೋಟೋಸ್ನೂ ನಮ್ಮ ಹತ್ರ ಇದ್ದಾವೆ. ಇವಾಗ ನೀವು ನೋಡ್ಬೋದು ಈ ಟೈಪ್. ಇಲ್ಲಿ ನಿನ್ನೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರ್ಸು, ನಮ್ಮ MLA ಸಾಹೇಬರು ಮತ್ತು ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಬಂದಿದ್ದರು. ಅವ್ರ ಮುಂದೆನೇ ನಾವು ಇದು ಎಲ್ಲ ತೋರಿಸಿದ್ವಿ. ಇಲ್ಲಿ ಇವಾಗ ನೋಡಿದ್ವಿ, ನಾವು ಬಂದಿದ್ದೀವಿ. ಬಂದ ತಕ್ಷಣ ನೀವು ನೋಡಿದ್ವಿ, ನೋಡಿದ್ಮೇಲೆ ಇಲ್ಲಿ JCB ಹಚ್ಚಿ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಅಂದರೆ ಇದಕ್ಕೆ ಮುಚ್ಚೋದು ಪೂರ ಟೋಟಲಾಗಿ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಇಲ್ಲಿ ಜನ ಹೇಗಿರಬೇಕು, ಇಲ್ಲಿನ ಹೊಲದ ಜನರು ಅವರೆಲ್ಲ ಹೇಗಿರಬೇಕು? ಇಲ್ಲಿ ಬೋರ್ವೆಲ್ಸ್ ಇದೆ, ಬಾವಿ ಇದೆ, ಇದರಲ್ಲೆಲ್ಲ ಇವೆಲ್ಲ ನೋಡ್ಬೋದು. ಈ ಥರ ಕಂಪನಿ ಮಾಲೀಕರು ಇಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಇದಕ್ಕೆ ಮುಚ್ಚೋದು ಪೂರ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ ಟೋಟಲಾಗಿ ನೋಡಿ ನೀವು ಗಾಡಿ ಮೇಲೆ ಹೊಸದಾಗಿ ಗಿಲಾವ ಮಾಡಿದ್ದಾರೆ, ಅದನ್ನು ನೋಡ್ಬೋದು. ಇದೆಲ್ಲ ಟೋಟಲಾಗಿ ನೋಡಿಬಿಡಿ. ನೋಡಿ ನಮ್ಮದು ಎನ್ವೈರ್ಮೆಂಟಲ್ ಆಫೀಸರ್ ಹಾಗೂ ನಮ್ಮದು ಹುಮ್ನಾಬಾದ್ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ MLA ಸಾಹೇಬರು ಹಾಗೂ ನಮ್ಮದು ಎಲ್ಲ ಹುಮ್ನಾಬಾದ್ ಗೌರ್ನಮೆಂಟ್ ಆಫೀಸರ್ಸ್, ಎನ್ವೈರ್ಮೆಂಟ್ ಪರಿಸರ ಅಧಿಕಾರಿಗಳಿಗೆ ಹೇಳೋದೇನಂತಂದರೆ, ನಾನು ನಿನ್ನೆ ಹೇಳಿದೆ ಸರ್ ಅದು KFC ಫಾರ್ಮ ಹಿಂದುಗಡೆ ನೀರು ಬಿಟ್ಟಿದ್ದಾರೆ ಅಂದರೆ ನಾವು ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ ಅಂತಂದರು ಅವರಿಗೆ. ಇವತ್ತು ಮುಂಜಾನೆ ನಾವು ಬಂದು ನೋಡ್ತಾ ಇದ್ದೀವಿ ಇಲ್ಲೆಲ್ಲ ಮುಚ್ಚಾಕಿದ್ದಾರೆ. ಅಂದರೆ ಇದ್ರ ಮೇಲೆ ಏನು ಕಾರ್ಯಾಚರಣೆ ಹಾಗೂ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ಆಗೋಪ್ಲೇ ನಮಗೆ ಕಾಣ್ತಾ ಇಲ್ಲ. ನಾವು ಇವಾಗ ನಮ್ಮ ಗಡವಂತಿ ಹೊಸದೇನು ಬ್ರಿಡ್ಜ್ ಆಗಿದೆ, ರಿಂಗ್ ರೋಡ್ ಏನಾಗಿದೆ ನಮ್ಮ ಗಡವಂತಿದ್ದು, ಕೆಮಿಕಲ್ ಇಂಡಸ್ಟ್ರಿ ಒಳಗಡೆಯಿಂದನೇ ಇದು ಬೀದರ್ಗೆ ಹೋಗುತ್ತೆ ಡೈರೆಕ್ಟಾಗಿ ಗಡವಂತಿ ಮೇಲಿಂದ. ಇವಾಗ ನಾವು ಗಡವಂತಿ ಹಳ್ಳದಲ್ಲಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಬ್ಲ್ಯಾಕ್ ಕಲರ್ ನೀರು, ಮತ್ತು ಅದು ಆರೆಂಜ್ ಕಲರ್ ಹ್ಯಾಶ್ ಬಂದಿದೆ ನಮಗೆ, ಇದು ಬುರುಗ್ ಟೈಪು. ನೀವು ಈ ನೀರನ್ನು ನೋಡ್ಬೋದು. ಇದು ಇಲ್ಲಿ ಇಲ್ಲ ಅಂತಂದರೆ 2 ಕಿಲೋಮೀಟರ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಏನು ಔಟರ್ ಇದೆ, ಅವ್ರದ್ದೇನು ನೀರು ಹೊರಗಡೆ ಬರೋದೇನು ಔಟರ್ ಇದೆ, ಹಳ್ಳ ಇದೆ, ನಾಲ ಇದೆ. ಆ ನಾಲದಿಂದ ಬಂದು ಇಲ್ಲಿ ಗಡವಂತಿ ಹಳ್ಳದಲ್ಲಿ ಇದೇ ನೀರು ಏನಂತಂದರೆ ನಮ್ಮ ಮಾಣಿಕನಗರ ಗ್ರಾಮದ ಹಳ್ಳದ ಬಳಿ ಬರ್ತಾ ಇದೆ. ಟೋಟಲ್ ಆಗಿ 3-4 ದಿವಸದಿಂದ ಫೈಟ್ ಮಾಡ್ತಾ ಇದ್ದೀವಿ. ಮತ್ತೂ ಈ ನೀರು ಇಷ್ಟು ಜಾಮ್ ಆಗಿದೆ. ಇಲ್ಲಿ ನೀವು ತಾವು ನೋಡಿದರೆ ಕಮ್ಸೆ ಕಮ್ ಇಲ್ಲಿ ಅಂತಂದರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ತನಕ ಇದು ಬ್ಲ್ಯಾಕ್ ಕಲರು ನೀರು ಕಾಣಿಸುತ್ತೆ. ಮತ್ತು ಬಾಜು ಹೊಳ್ಳದಲ್ಲಿ ನೀವು ಎಲ್ಲ ಬಿತ್ತನೆದೆಲ್ಲ ಮಾಡಿದ್ದಾರೆ, ಬಟ್ ಅದ್ರದ್ದು ಹೈಟೇ ಆಗ್ತಾ ಇಲ್ಲ. ಏನು ಹಾಕ್ತಾರೆ ಅವರು ಅದ್ರ ಹೈಟ್ ಸಣ್ಣದಾಗೇ ಇರುತ್ತೆ, ಹೈಟೇ ಆಗಲ್ಲ. ಏನು ಬೆಳೆದ್ರು ಕಬ್ಬದು ಹೈಟ್ ಬೆಳೆಯಲ್ಲ. ಇಲ್ಲಿ ನೀವು ನೋಡ್ಬೋದು ಈ ಬ್ಲ್ಯಾಕ್ ಕಲರ್ ನೀರು. ಇವಾಗ ನಾವು KST ಫಾರ್ಮಾ ಮತ್ತು 6H ನಿನ್ನೆ ವಿಸಿಟ್ ಮಾಡಿದ್ರು ನಾಲಗಳಿಗೆ ನಮ್ಮ ಎನ್ವೈರ್ಮೆಂಟಲ್ ಆಫೀಸರ್ಸು. ಇವತ್ತು ನಾವು ಹೋಗಿ ಅದು ನೋಡಿದರೆ ಅಲ್ಲಿ JCB ಹಚ್ಚಿ ಎಲ್ಲ ಮಣ್ಣು ಹಾಕಿ ಮುಚ್ಚಿದ್ದಾರೆ. ಅಂದರೆ ನಿನ್ನೆ ಹೋಗಿ ನಾವು ಹೇಳಿದ್ವಿ ಇವತ್ತು ಎಲ್ಲೆಲ್ಲಿ ಸಾಲ್ಟ್ ಇತ್ತು, ಎಲ್ಲೆಲ್ಲಿ ಸಾಲ್ಟ್ ನೀರಿತ್ತು, ಎಲ್ಲೆಲ್ಲಿ ಏನಿತ್ತು ಅದು JCBದು ಫೋಟೋ ನಾವು ಹಚ್ಚಿ ನಿಮಗೇನಾದ್ರು ತೋರಿಸ್ತೀವಿ. ತಾವು ನೋಡಿ, ಇದು ನಾವು ಮಾಣಿಕನಗರ ಗ್ರಾಮದ ಜನತೆ ಯಾವಾಗಿನ ತನಕ ದಂಗೆಗಳಲ್ಲ, ಯಾವಾಗಿನ ತನಕ ಫೈಟ್ ಮಾಡಲ್ಲ, ಅವಾಗಿನವರೆಗೆ ಈ ಕಂಪನಿಯವರು ಬಂದಾಗಲ್ಲ.
ನಿನ್ನೆ MLA ಅವರು, MLC ಅವರು, ಎನ್ವೈರ್ಮೆಂಟ್ ಆಫೀಸರು, KIDB ಆಫೀಸರು, ಲೇಬರ್ ಆಫೀಸರ್ ಎಲ್ಲ ಆಫೀಸರ್ ಬಂದಿದ್ರು ಈ ಜನದ ಇಷ್ಟೇಗಳು. ನಾನು ಹೇಳೋದೇನಂತಂದರೆ, ನಾವು ಮಾಣಿಕ್ ನಗರ್ ಮತ್ತು ಕಡವಂತಿ ಜನ ಒಂದಾಗಿ ಫೈಟ್ ಮಾಡೋಣ. ಮುಂದೆ ಹುಡುಗಿ, ಇದೇ ನೀರು ಹುಡುಗಿಗೆ ಹೋಗ್ತಾ ಇದೆ, ಇದೇ ನೀರು ನಿಂಬೂರಾಗ ಹೋಗ್ತಾ ಇದೆ, ಇದೇ ನೀರು ಕಾರಂಜ ಡ್ಯಾಮಿಗೂ ಹೋಗ್ತಾ ಇದೆ. ಇದರ ಹಿಂದೆ ಯಾರ್ದು ಏನಿದೆ ಗೊತ್ತಿಲ್ಲ. ಬಟ್ ಈ ಫ್ಯಾಕ್ಟ್ರೀಸ್ಗಳಿಗೆ ತುರಂತ್ ಅಂದರೆ ತಕ್ಷಣ ಕಡಿವಾಣ ಹಾಕಬೇಕಂತ ನಾನು ಎನ್ವೈರ್ಮೆಂಟಲ್ ಆಫೀಸರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಸಚಿವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಎಲ್ಲ ಗೌರ್ಮೆಂಟ್ ಬಾಡಿಗಳಿಗೆ ನಾನು ಕೇಳ್ಕೊತೀನಿ.